ಯಾದಗಿರಿ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸಿರವಾರ ಪಟ್ಟಣ ಪಂಚಾಯತ್ ಸದಸ್ಯ ಕೃಷ್ಣ ನಾಯಕ್ ಸೇರಿ 6 ಜನ ಸಾವನ್ನಪ್ಪಿದ್ದಾರೆ. ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಶಾಂತಪುರ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಸಿರವಾರದ ಪಟ್ಟಣ ಪಂಚಾಯತ್ ಸದಸ್ಯ ಕೃಷ್ಣ ನಾಯಕ್ ಸೇರಿ 6 ಜನ ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿದ್ದ 8 ಜನರ ಪೈಕಿ 6 ಜನ ಸಜೀವ ದಹನವಾಗಿದ್ದಾರೆ. ಕೃಷ್ಣ ನಾಯಕ್, ಅನಂತ್, ಕಲಾ, ಶರಣಪ್ಪ, ನಿಸರ್ಗ ಸೇರಿದಂತೆ ಸಿದ್ಧಾರ್ಥ್, ಶಶಿಕಲಾ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಆದ್ವಿಕಾ ಮತ್ತು ಶ್ರೀನಿಧಿಗೆ ಗಂಭೀರವಾಗಿ ಗಾಯಗಳಾಗಿದ್ದಾರೆ. ಇದೊಂದು ಭೀಕರ ರಸ್ತೆ ಅಪಘಾತ. ನಿಜಕ್ಕೂ ಕೂಡ ಆ ಘಟನೆ ನೋಡ್ತಾ ಇದ್ದರೆ ಅದರೊಳಗಿದ್ದವರು ಬದುಕುಳಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಟ್ಟಿಗೆ ಆ ಚಿತ್ರ ಕಾಡುತ್ತೆ. ಅವರ ಕುಟುಂಬದ ಚಿತ್ರವನ್ನು ಕೂಡ ನೋಡ್ತಾ ಇದ್ದೀರಿ. ಈ ಕುಟುಂಬದ ಕೃಷ್ಣ ನಾಯಕ್ ವ್ಯಕ್ತಿ ಮೃತಪಟ್ಟಿದ್ದಾರೆ. ಒಟ್ಟು 6 ಜನ ಮೃತಪಟ್ಟಿದ್ದಾರೆ, ಸಜೀವವಾಗಿ ದಹನವಾಗಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಶಾಂತಪುರ ಕ್ರಾಸ್ ಬಳಿ ನಡೆದಿರುವಂಥ ಘಟನೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದೆ ಖಾಸಗಿ ಬಸ್ ಹಾಗೂ ಕಾರು. ಹೀಗಾಗಿ ಈ ಘಟನೆಯಲ್ಲಿ ಇಷ್ಟು ಜನ ಸಾವನ್ನು ಅಪ್ಪಿದ್ದಾರೆ. ಉಳಿದಂಥ 2 ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಈ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಹೇಗೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ ಅನ್ನುವ ಒಂದು ಕಾಲ್ಪನಿಕ ಚಿತ್ರ. ಇದಕ್ಕೂ ಘೋರವಾಗಿ, ಯಾಕಂತ ಹೇಳಿದ್ರೆ ಆ ಬೆಂಕಿಯ ಜ್ವಾಲೆಯನ್ನು ನೋಡಿದ್ರೆ ನಿಜಕ್ಕೂ ಆ ಪ್ರಕರಣದ ಭೀಕರತೆ ಎಷ್ಟಿತ್ತು ಅನ್ನೋದು ಅರಿವಾಗುತ್ತೆ. 6 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದು ಕೂಡ ನೋಡಿ 11 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ. ಬೆಳಗಿನ ಜಾವ ಆಗಿದ್ದರೆ ನಿದ್ದೆ ಮಂಪರಿನಲ್ಲಿ ಆಗಿದೆ ಅಂತ ಆ ರೀತಿಯ ಒಂದು ಮಾತಿರ್ತಾ ಇತ್ತು. ಆದರೆ ಇಲ್ಲಿ 11 ಮುಕ್ಕಾಲು ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಘಟನೆಗೆ ಏನು ಕಾರಣ ಅನ್ನೋದು ಇನ್ನೂ ಕೂಡ ಪತ್ತೆ ಹಚ್ಚಬೇಕಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದು ಬಸ್ ಚಾಲಕನ ಅಜಾಗರೂಕತನ, ಕಾರು ಚಾಲಕನ ಅಜಾಗರೂಕತನ, ಯಾವ ಕಾರಣಕ್ಕಾಗಿ ಈ ಘಟನೆ ಸಂಭವಿಸಿತು, ಹೇಗೆ ಸಂಭವಿಸಿತು, ಜೊತೆಗೆ ಅಲ್ಲೇನಾರು ರಸ್ತೆ ಅವೈಜ್ಞಾನಿಕವಾಗಿದೆಯಾ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಸುಟ್ಟು ಕರಕಲಾಗಿರುವಂಥ ದೃಶ್ಯ. ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಪಘಾತ ಸಂಭವಿಸಿದ ತಕ್ಷಣ ಬೆಂಕಿ ಕಾಣಿಸಿಕೊಂಡಿದೆ. ಆ ಬೆಂಕಿ ಬಹಳ ದಗದಗಿಸಿ ಹೋಗಿದೆ. ಸಂಪೂರ್ಣ ಕಾರು ಸುಟ್ಟು ಹೋಗಿದೆ. 6 ಜನ ಸಜೀವವಾಗಿ ದಹನಗೊಂಡಿದ್ದಾರೆ. ಈ ದೃಶ್ಯ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಗಾಬರಿ ಹುಟ್ಟಿಸುತ್ತೆ. ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿರುವಂಥ ಪ್ರಕರಣ ಇದು. ವೇಗವಾಗಿತ್ತು ಅಂತ ಕಾಣಿಸುತ್ತೆ, ಹೀಗಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಕಾರಿನಲ್ಲಿದ್ದಂಥವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಿಜಕ್ಕೂ ಈ ಕುಟುಂಬಕ್ಕೆ ಇನ್ನಿಲ್ಲದಂಥ ದೊಡ್ಡ ಆಘಾತ ಇದು. ಈ ಆಘಾತ ಎಷ್ಟರ ಮಟ್ಟಿಗೆ ಅಂದರೆ ಕೇವಲ 2 ಮಾತ್ರ ಅದರಲ್ಲಿ ಬದುಕುಳಿದಿದ್ದಾರೆ. ಅದು ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳೀಯರ ಸಮಯ ಪ್ರಜ್ಞೆ ಕೂಡ ನೋಡಿ, ಒಂದು ಘಟನೆ ಸಂಭವಿಸಿದೆ ಅಂತ ಹೇಳಿದರೆ ತಕ್ಷಣಕ್ಕೆ ಧಾವಿಸುವಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಾ, ವಿಡಿಯೋ ಮಾಡ್ತಾ, ಮತ್ತೊಂದೇನೋ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಪ್ರಾಣ ಉಳಿಸೋದು ಮುಖ್ಯವಾಗುತ್ತೆ. ಹೀಗಾಗಿ ಪ್ರಾಣವನ್ನು ಉಳಿಸುವ ನಿಟ್ಟಿನಲ್ಲಿ ಅಲ್ಲಿದ್ದಂಥ ಸ್ಥಳೀಯರ ಸಮಯ ಪ್ರಜ್ಞೆ ಮೆಚ್ಚಲೇಬೇಕಾಗತ್ತೆ. ಅವರ ಕಾರಣದಿಂದಾಗಿ 2 ಬದುಕುಳಿದಿದ್ದಾರೆ. ಅವರು ಗುಣಮುಖರಾಗಬೇಕು, ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು, ಚಿಕಿತ್ಸೆಗೆ ಸ್ಪಂದಿಸಬೇಕು, ಅದರ ಮೂಲಕ ಬದುಕುಳಿಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ ಆಗಿದೆ. ನೋಡ್ತಾ ಇದ್ದೀರಿ, ಕಾರು ಅದರ ಗುರುತೇ ಸಿಕ್ಕದಂತೆ ಸುಟ್ಟು ಕರಕಲಾಗಿದೆ. ಬೆಂಕಿ ವ್ಯಾಪಿಸ್ತಾ ಹೋದಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ಸುಟ್ಟಿದೆ ಅಂತ ಹೇಳಿದ್ರೆ ಕಾರು ಅನ್ನುವ ಸ್ವರೂಪವೇ ಇಲ್ಲದಂತಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಸಂಕೀರ್ ನೀಡ್ತಾರೆ. ಮಲ್ಲಪ್ಪ, ಈ ಘಟನೆಗೆ ಕಾರಣ ಏನು, ಜೊತೆಗೆ ಬದುಕುಳಿದಂಥವರ ಸದ್ಯದ ಆರೋಗ್ಯದ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ದಶರಥ್, ಇವರು ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಿರವಾರದಂತ ಆ ಪಟ್ಟಣ ಪಂಚಾಯತ್ ಬಿಜೆಪಿ ಸದಸ್ಯರಾದ ಕೃಷ್ಣ ನಾಯ್ಕ ಅವರು ಕುಟುಂಬ ಸಮೇತರಾಗಿ ಸುರಪುರದ ವೇಣುಗೋಪಾಲ ದೇವಸ್ಥಾನದ ದರ್ಶನ ಪಡೆದುಕೊಂಡು ವಾಪಸ್ ಹೋಗ್ತಾ ಇದ್ರು. ವಾಪಸ್ ಹೋಗುವಾಗ ಇದು ಘಟನೆ ನಡೆದ. ಆ ಕಡೆಯಿಂದ ಬರ್ತಿರ್ತಕ್ಕಂಥ ಬೆಂಗಳೂರಿನಿಂದ ಕಲಬುರಗಿ ಹೊಡಿತಿರ್ತಕ್ಕಂಥ ಖಾಸಗಿ ಬಸ್ಸು
ಮತ್ತೆ ಇವರು ಈ ಕಡೆಯಿಂದ ಹೊರಟಿದಂತ ಆ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ. ಡಿಕ್ಕಿಯ ರಭಸಕ್ಕೆ ಎರಡೂ ಕಡೆ ಬೆಂಕಿ ಹೊತ್ತುಕೊಂಡಿದೆ. ಏನು ಕಾರಿನಲ್ಲಿ ಒಟ್ಟು 8 ಜನರಿದ್ರು. 8 ಜನರಲ್ಲಿ 3 ಜನ ಮಕ್ಕಳು ಮತ್ತು 5 ಜನ ದೊಡ್ಡವರಿದ್ದರು. ಆ ಸ್ಥಳದಲ್ಲಿ 6 ಜನ ಸುಟ್ಟು ಕರಕಲಾಗಿದ್ದಾರೆ. ಏನು ಒಬ್ರು ಕೃಷ್ಣ ನಾಯಕ ಮತ್ತು ಅವರ ಸಂಬಂಧಿಕರು ಮತ್ತು ಅವರು ಅದರಲ್ಲೂ ಕೂಡ ಅವ್ರ ಮಕ್ಕಳು ಕೂಡ ಇದರ ಮೃತರಾಗಿದ್ದಾರೆ. ಏನು ಉಳಿದಂತ ಏನು 2 ಮಕ್ಕಳು ಉಳಿದಿದ್ದಾರೆ. ಆ 2 ಮಕ್ಕಳು ಈಗಾಗಲೇ ಕಲಬುರಗಿಯ ಕಲಬುರಗಿ ಸದ್ಯಕ್ಕೆ ಯಾದಗಿರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಇದಾದ ನಂತರ ಅವ್ರು ಏನಾದ್ರು ಹೆಚ್ಚಿನ ಚಿಕಿತ್ಸೆಗಾಗಿ ಅವ್ರನ್ನ ಕಲಬುರಗಿ ರವಾನಿಸುವಂತ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಅಲ್ಲಿ ಸಿರುವಾರದಲ್ಲಿ ಸತತ 2ನೇ ಬಾರಿಗೆ ಕೃಷ್ಣ ನಾಯ್ಕ ಅವರು ಬಿಜೆಪಿಯ ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ರು. ಸಾಕಷ್ಟು ಜನಪ್ರಿಯ ನಾಯಕರಾಗಿದ್ರು ಅಂತ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಏನು ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತರಾಗಿ ವೇಣುಗೋಪಾಲ ಸ್ವಾಮಿ ಅವರ ದೇವರ ದರ್ಶನಕ್ಕೆ ಆಗಮಿಸಿದ್ರು. ಏನ್ ದೇವರ ದರ್ಶನ ಮಾಡ್ಕೊಂಡು ವಾಪಸ್ಸು ತಮ್ಮ ಊರಿಗೆ ಹೋಗುವಾಗಲೇ ಈ ಒಂದು ದುರ್ಘಟನೆ ನಡೆದಿದೆ. ನಿಜಕ್ಕೂ ಕೂಡ ಅವರ ಕುಟುಂಬದಲ್ಲಿ ಏನು ಎಲ್ಲೆಡೆ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ಕುಟುಂಬವೇ ಏನು ಕಾರಿನಲ್ಲಿ ಸಂಪೂರ್ಣವಾಗಿ ಭಸ್ಮವಾಗಿದೆ. ಯಾಕಂದ್ರೆ ಆ ಕುಟುಂಬಸ್ಥರಿಗೆ ಮತ್ತು ಆ ಸಂಬಂಧಿಕರಿಗೆ ತೀವ್ರ ಆಘಾತ ಉಂಟು ಮಾಡಿದೆ. ನಿಜಕ್ಕೂ ಕೂಡ ಇದು ಅವರು ಕುಟುಂಬ ವರ್ಗದವರು ಇವತ್ತು ಅಮಾವಾಸ್ಯೆ ಅವರ ಪಾಲಿಗೆ ಒಂದ್ ರೀತಿಯಲ್ಲಿ ಕರಾಳ ದಿನ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 2 ಮಕ್ಕಳು ಕೂಡ ಇದರಲ್ಲಿ ಯಾಕಂದ್ರೆ ಬಚಾವಾಗಿದ್ದಾರೆ. ಯಾಕಂದ್ರೆ ಆ ಮಕ್ಕಳನ್ನು ಕೂಡ ಚಿಕಿತ್ಸೆಗಾಗಿ ಏನು ದಾಖಲಿಸಿದ್ದಾರೆ. ಯಾಕಂದ್ರೆ ಈಗ ನಿಜಕ್ಕೂ ಕೂಡ ಅವರಿಗೆ ಯಾವ ರೀತಿಯಿಂದ ಚಿಕಿತ್ಸೆಯನ್ನು ಸಕಾರಾತ್ಮಕ ರೀತಿಯಿಂದ ಮಕ್ಕಳು ಕೂಡ ಬದುಕುವಂತ ಸಾಧ್ಯತೆ ಕೂಡ ಇರುತ್ತದೆ. ಯಾಕಂದ್ರೆ ಅದ್ವಿಕಾ ಮತ್ತು ಶ್ರೀನಿಧಿ ಅಂತೇಳಿ 2 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯಾಕಂದ್ರೆ ಕೃಷ್ಣ ನಾಯ್ಕು, ಅನಂತಕಲಾ, ಶರಣಪ್ಪ, ನಿಸರ್ಗ, ಸಿದ್ಧಾರ್ಥ, ಶಶಿಕಲಾ ಇವರು ಮೃತಪಟ್ಟಿದ್ದಾರೆ. ಕಾರು ಕೂಡ ಸಂಪೂರ್ಣವಾಗಿ ಸಜೀವ ದಾನವಾಗಿದೆ. ಯಾಕಂದ್ರೆ ಸುಟ್ಟು ಕರ್ಕಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕುಟುಂಬದವರು ಸಿರುವಾರಕ್ಕೆ ವಾಪಸ್ ತೆರಳುವಾಗಲೇ ಇದು ದುರಂತ ಅವರ ಬದುಕು ಅಂತ್ಯ ಕಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಾಗೆ ಸಂಪರ್ಕದಲ್ಲಿರಿ. ಇದೀಗ ರಾಜಾ ವೇಣುಗೋಪಾಲ್ ನಾಯಕ್